ಇತ್ತೀಚೆಗೆ ಈ ಮಾಹಿತಿ ಆಯೋಗದಲ್ಲಿ ಕೆಲವು ಅರ್ಜಿದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅವರ ವಿರುದ್ಧ ದಂಡ ವಿಧಿಸ್ತಕ್ಕಂಥದ್ದು ಭಾಳಷ್ಟು ಒಂದು ಇವತ್ತು ಚರ್ಚೆಗೆ ಗ್ರಾಸಾಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯನ್ನು ಸ್ವಲ್ಪ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ಕೆಲವು ಗ್ರಾಮ ಪಂಚಾಯಿತಿಗಳು ಈ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಸಲ್ಲಿಸ್ತಾ ಇರತಕ್ಕಂಥ ಕೆಲವು ನಾಗರಿಕರನ್ನು ಕಪ್ಪು ಪಟ್ಟಿಗೆ ಸೇರಿಸುವ ನಿರ್ಣಯವನ್ನು ತೆಗೆದುಕೊಂಡು ಅವರ ಅಂತರ್ಜಾಲದಲ್ಲಿ ಹಾಕಿರ್ತಕ್ಕಂಥದ್ದು, ನೋಟಿಸ್ ಬೋರ್ಡ್ನಲ್ಲಿ ಹಾಕಿರ್ತಕ್ಕಂಥದ್ದು, ಮತ್ತು ಮಾಹಿತಿ ಹಕ್ಕಿನಡಿ ಅರ್ಜಿಗಳನ್ನು ನಿರಾಕರಿಸಿರ್ತಕ್ಕಂತಹ ಹಲವಾರು ಪ್ರಸಂಗಗಳು, ಅಂದರೆ ಹಲವಾರು ಘಟನೆಗಳು ಇವತ್ತು ವರದಿಯಾಗಿರ್ತಕ್ಕಂಥದ್ದು. ಇದು ಮಾಹಿತಿ ಹಕ್ಕಿನ ಒಂದು ಅನುಷ್ಠಾನಕ್ಕೆ ಭಾಳ ಮಾರಕವಾಗಿ ಪರಿಣಮಿಸ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯನ್ನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೇನಾಗಿತ್ತು, ಮಾಹಿತಿ ಆಯೋಗದಲ್ಲಿ ಕೆಲವೇ ನಾಗರಿಕರು ಅತಿ ಹೆಚ್ಚಿನ ಮೇಲ್ಮನವಿಗಳನ್ನು ಸಲ್ಲಿಸುವ ಮೂಲಕ ಮಾಹಿತಿ ಆಯೋಗದಲ್ಲಿನ ಪ್ರಕರಣಗಳ ಹೆಚ್ಚಳಕ್ಕೆ ಕಾರಣ ಆಗಿದ್ದಾರೆ ಅಂತಕ್ಕಂಥ ಒಂದು ದೂರು ಕೂಡ ಬಂತು. ಅಂದರೆ ಇದನ್ನು ನಾವು ವಿಮರ್ಶೆ ಮಾಡಿದಾಗ ನಮಗೆ ಸುಮಾರು ಒಂದು 50 ಜನ ನಾಗರಿಕರು 50,000ಕ್ಕೂ ಹೆಚ್ಚು ಮೇಲ್ಮನವಿಗಳನ್ನು ಮಾಹಿತಿ ಆಯೋಗದಲ್ಲಿ ಸಲ್ಲಿಸಿರುವುದು ಕಂಡುಬಂತು. ಇಂತಹ ಪ್ರಕರಣಗಳಲ್ಲಿ ಇತ್ತೀಚೆಗೆ ಭಾಳಷ್ಟು ನಾಗರಿಕರನ್ನು, ಅರ್ಜಿದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅವರ ವಿರುದ್ಧ ಅವರಿಗೆ ದಂಡವನ್ನು ವಿಧಿಸತಕ್ಕಂತಹ ಕೆಲವು ಆದೇಶಗಳು ಇತ್ತೀಚೆಗೆ ಹೊರಬಿದ್ದಿರ್ತಕ್ಕಂಥದ್ದು ಒಂದು ಅಂಶ. ಇದು ಏನಾಗಿದೆ, ಈ ಆದೇಶಗಳನ್ನು ಇಟ್ಟುಕೊಂಡು ಭಾಳಷ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು, ಪ್ರಾಧಿಕಾರಗಳು ಅವರೇ ಇವಾಗ ಏನು ಮಾಡ್ತಾ ಇದ್ದಾರೆ, ನೀವು 5 ಅಥವಾ 10 ಅರ್ಜಿಯನ್ನು ಒಂದು ಪ್ರಾಧಿಕಾರಕ್ಕೆ, ಒಂದು ಕಚೇರಿಗೆ ಸಲ್ಲಿಸಿದರೆ ಅವರೇ ಒಂದು ಕಪ್ಪು ಪಟ್ಟಿಯನ್ನು ತಯಾರು ಮಾಡಿ ಅದನ್ನು ಕಪ್ಪು ಪಟ್ಟಿಯನ್ನು ತಯಾರು ಮಾಡತಕ್ಕಂಥ ಇವತ್ತು ಹಲವಾರು ಪ್ರಕರಣಗಳು ಇವತ್ತು ವರದಿಯಾಗಿರ್ತಕ್ಕಂಥ. ಆದರೆ ಈ ಮಾಹಿತಿ ಹಕ್ಕು ಕಾನೂನಿನಲ್ಲಿ ಯಾವುದೇ ವ್ಯಕ್ತಿಯನ್ನು ಕಪ್ಪು ಪಟ್ಟಿಗೆ ಸೇರಿಸ್ತಕ್ಕಂಥ ಯಾವುದೇ ಒಂದು ನಿರ್ಬಂಧ ಇಲ್ಲ. ಮತ್ತು ಯಾವುದೇ ಅರ್ಜಿದಾರ ಇಷ್ಟೇ ಅರ್ಜಿಯನ್ನು ಹಾಕಬೇಕು ಅಂತಕ್ಕಂಥ ನಿಯಮಗಳು ಎಲ್ಲೂ ಕೂಡ ಇಲ್ಲ. ಹಾಗಿದ್ದರೆ ಮಾಹಿತಿ ಆಯೋಗ ಈ ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಬೇಕಾದರೆ ಯಾಕೆ ಇದನ್ನು ಅರ್ಜಿದಾರರ ಗಮನಕ್ಕೆ ತರಲಿಲ್ಲ, ಆಗಲೇ ಯಾಕೆ ನೋಟಿಸ್ ಇಶ್ಯೂ ಮಾಡಲಿಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಮತ್ತು ಇನ್ನೊಂದು, ಯಾಕೆ ಇವತ್ತು ಅರ್ಜಿಗಳನ್ನು ಜನ ಜಾಸ್ತಿ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಮಾಹಿತಿ ಹಕ್ಕಿನಡಿ ಇವತ್ತು ಅರ್ಜಿಗಳನ್ನು, ಮಾಹಿತಿ ಆಯೋಗದ ಮಧ್ಯೆ ಬಂದಂಥ ಪ್ರಕರಣಗಳನ್ನು ಅವಲೋಕಿಸಿದಾಗ, ಅದರ ಒಂದು ವಿಶ್ಲೇಷಣೆಗಳನ್ನು ಮಾಡಿದಾಗ ಅತಿ ಹೆಚ್ಚಿನ ಅರ್ಜಿಗಳು ಗ್ರಾಮ ಪಂಚಾಯಿತಿಗಳಿಗೆ ಸಲ್ಲಿಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದರಲ್ಲೂ ಗ್ರಾಮ ಪಂಚಾಯಿತಿಗಳ ಕಾಮಗಾರಿಗಳ ಮಾಹಿತಿಗಳನ್ನು ಕೇಳಿ ಇವತ್ತು ಹಲವಾರು ಸಾವಿರಾರು ಲಕ್ಷಾಂತರ ಅರ್ಜಿಗಳು ಪ್ರತಿದಿನ ಇವತ್ತು ಸಲ್ಲಿಕೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು, ನಮ್ಮಲ್ಲಿ ಸೆಕ್ಷನ್ 4 ಅಂತಕ್ಕಂಥ ಒಂದು ಇದಿದೆ. ಅಂದರೆ ಸಿಯೋಮೋಟೋ ಡಿಕ್ಲರೇಷನ್, ಸ್ವಪ್ರೇರಿತ ಘೋಷಣೆ ಅಂತ ಹೇಳಿ ಎಲ್ಲ ಸಾರ್ವಜನಿಕ ಪ್ರಾಧಿಕಾರಗಳು ಕೂಡ ಅವರಲ್ಲಿ ಇರ್ತಕ್ಕಂಥ ಆದಷ್ಟು ಮಾಹಿತಿಗಳನ್ನು ಅಂತರ್ಜಾಲದಲ್ಲಿ ಹಾಕಬೇಕು ಅಂತಕ್ಕಂಥದ್ದು ನಿಯಮ. ಸೆಕ್ಷನ್ 4B11 ಅಡಿಯಲ್ಲಿ ಕಾಮಗಾರಿಗಳ ಎಲ್ಲ ಮಾಹಿತಿಗಳು ಕೂಡ ಅಂತರ್ಜಾಲದಲ್ಲಿ ಸಿಗಬೇಕು. ಆದರೆ ಇವತ್ತು ಪಂಚಾಯಿತಿ ಇರ್ಬೋದು, ಲೋಕೋಪಯೋಗಿ ಇರ್ಬೋದು, ಅಥವಾ ಸರ್ಕಾರದ ಯಾವುದೇ ಇಲಾಖೆಗಳ ಈ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಮಾಹಿತಿ ಯಾವುದೂ ಕೂಡ ಅಂತರ್ಜಾಲದಲ್ಲಿಲ್ಲ. ಪರ್ಚೇಸ್ ಆರ್ಡರ್ಸ್, ಏನು ಆದೇಶಗಳನ್ನು ಹೊರಡ್ತಾರೆ, ಈ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ, ಔಷಧಗಳನ್ನು ತೆಗೆದುಕೊಳ್ಬೋದಿರ್ಬೋದು, ಅಥವಾ ಸರ್ವೀಸಸ್ ಅದನ್ನು ತೆಗೆದುಕೊಳ್ಳತಕ್ಕಂಥ ಎಲ್ಲ ಆದೇಶಗಳು ಇರಬೇಕು ಅಂತಕ್ಕಂಥದ್ದು, ಎಲ್ಲ ವಿವರಗಳು ಇರಬೇಕು. ಆದರೆ ದುರಂತದ ವಿಷಯ ಅಂದರೆ ಈ ಸೆಕ್ಷನ್ 4 ಅನುಷ್ಠಾನ ಆಗದಲ್ಲೇ ಇರೋದರಿಂದ ನಾಗರಿಕರು ಇವತ್ತು ಕಡ್ಡಾಯವಾಗಿ ಮಾಹಿತಿ ಹಕ್ಕಿನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದಂಥ ಒಂದು ಅನಿವಾರ್ಯತೆ ಇವತ್ತು ಉಂಟಾಗಿರ್ತಕ್ಕಂಥದ್ದು. ಇಂತಹ ಮಾಹಿತಿಯನ್ನು ಕೂಡ ವೈಯಕ್ತಿಕ ಮಾಹಿತಿ, ಮೂರನೇ ವ್ಯಕ್ತಿಯ ಮಾಹಿತಿ ಅಂತ ಹೇಳಿ ಭಾಳಷ್ಟು ಪ್ರಕರಣಗಳಲ್ಲಿ ಇವತ್ತು ಮಾಹಿತಿಯನ್ನು ನಿರಾಕರಿಸ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಮಾಹಿತಿ ಆಯೋಗದಲ್ಲಿ 2ನೇ ಮೇಲ್ಮನವಿಗಳ ಸಂಖ್ಯೆ ಹೆಚ್ಚಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮಾಹಿತಿ ಆಯೋಗದಲ್ಲಿ ಏನಾಗ್ತಾ ಇದೆ, ಇಂತಹ ಮಾಹಿತಿಗಳನ್ನು ದುರುದ್ದೇಶಪೂರಿತವಾಗಿ ಇದು ನಿರಾಕರಿಸ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತದೆ. ಅಂದರೆ ಯಾವುದೇ ಒಬ್ಬ ಅರ್ಜಿದಾರ ಕಾಮಗಾರಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ನಿರಾಕರಿಸಿದಾಗ, ಅಥವಾ ಅವನಿಗೆ 30 ದಿವಸಗಳ ಒಳಗಡೆ ಕೊಡದಲ್ಲೇ ಇದ್ದಾಗ ಪ್ರಥಮ ಮೇಲ್ಮನವಿ ಹಾಕ್ತೀವಿ. ಮೇಲ್ಮನವಿ ಪ್ರಾಧಿಕಾರಗಳು ಕೂಡ ವಿಫಲ ಆಗಿರ್ತಕ್ಕಂಥದ್ದು ಮಾಹಿತಿ ಕೊಡಿಸ್ತಾ ಇಲ್ಲ. ಹೀಗಾಗಿ ಅನಿವಾರ್ಯತೆ ಇವತ್ತು ನಾಗರಿಕರಾಗಿ ಉಂಟಾಗಿದೆ. ಹೀಗಾಗಿ ಸಾವಿರಾರು ಮೇಲ್ಮನೆಗಳು ಇವತ್ತು ಸಲ್ಲಿಕೆ ಆಗ್ತಾ ಇದೆ.
ಆದರೆ ಮಾಯೋಗದಲ್ಲಿ ಏನಾಗ್ತಾ ಇದೆ, ಇಂತಹ ಮಾಹಿತಿಗಳಲ್ಲಿ ಕಡ್ಡಾಯವಾಗಿ ಸಾರ್ವಜನಿಕ ಪ್ರಾಧಿಕಾರಗಳಿಗೆ, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ದಂಡವನ್ನು ಹಾಕಬೇಕು. ಆದರೆ ಯಾವುದೇ ಭಾಳಷ್ಟು ಬಹುತೇಕ ಮಾಹಿತಿ ಆಯುಕ್ತರುಗಳು ದಂಡವನ್ನು ವಿಧಿಸ್ತಾ ಇಲ್ಲ. ಇದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತಕ್ಕಂತೂ ಅನೇಕ ಆರೋಪಗಳನ್ನು ನಾಗರಿಕರು ಮಾಡಿದ್ದಾರೆ. ಹಲವಾರು ಮಾಹಿತಿ ಆಯುಕ್ತರ ವಿರುದ್ಧ ನೇರವಾದ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ರಾಜ್ಯಪಾಲರಿಗೆ ಕೂಡ ದೂರನ್ನು ಸಲ್ಲಿಸಿದ್ದಾರೆ. ಇಷ್ಟಾದರೂ ಕೂಡ ಮಾಹಿತಿ ಆಯೋಗಗಳ ಕಾರ್ಯದಲ್ಲಿ ಭಾಳಷ್ಟು ವೈಫಲ್ಯತೆ. ಕೇವಲ ಏನಾಗ್ತಾ ಇದೆ, ಒಂದಿಬ್ಬರು ಮಾಹಿತಿ ಆಯುಕ್ತರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಭಾಳಷ್ಟು ಮಾಹಿತಿ ಆಯುಕ್ತರುಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಅಂತಕ್ಕಂಥ ಹಲವಾರು ದೂರುಗಳು ಬಂದಿರತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ನಾವು ಇವತ್ತು ಕೂಡ ನೋಡ್ತಾ ಇದ್ದೀವಿ, ವಿಚಾರಣೆಯ ಸಮಯದಲ್ಲಿ ನಾಗರಿಕರನ್ನು ಅವಮಾನಗೊಳಿಸ್ತಕ್ಕಂಥದ್ದು, ಏಕವಚನದಲ್ಲಿ ಅವರನ್ನು ಮಾತನಾಡಿಸ್ತಕ್ಕಂಥದ್ದು, ಅವಮಾನ ಮಾಡಿಸ್ತಕ್ಕಂಥ ಹಲವಾರು ಪ್ರಕರಣಗಳು ಹಿಂದೆ ಸುಚೇತನ ಸ್ವರೂಪರವರು ಹೀಗೆ ಇಬ್ಬರ ವಕೀಲರ ವಿರುದ್ಧ ಒಂದು ಸುಳ್ಳು ಕೇಸನ್ನು ಹಾಕಿ ಪಾಪ 5 ವರ್ಷಗಳ ಕಾಲ ಅಲ್ದಾಡಿಸಿದರು. ಕೊನೆಗೆ ಆ ಕೇಸನ್ನು ವಜಾಗೊಳ್ತು. ಆದರೆ ಆ ಕೇಸ್ನಲ್ಲಿ ಅವರು ಏನು ಹುಬ್ಬಳ್ಳಿಯ ಒಬ್ಬರು ಮೋಹನ್ ಬೀರಪ್ಪ ಮಾಳಿಗೇರು ಅಂತೇಳಿ ಒಬ್ಬ ಯುವ ವಕೀಲರನ್ನು ಏನು ಇವರು ಅಪರಾಧಿಗಳನ್ನು ಮಾಡಿ ಅವರಿಗೆ ಹಿಂಸೆ ಕೊಟ್ಟರು, ಅವರು ಮಾನಸಿಕ ಖಿನ್ನತೆಗೊಳಗಾಗಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ಬಂದಿರ್ತಕ್ಕಂಥದ್ದು. ಅಂದರೆ ಮಾಹಿತಿ ಆಯೋಗದ ವೈಫಲ್ಯದಿಂದ ಮಾಹಿತಿ ಆಯೋಗದಲ್ಲಿ ಇವತ್ತು ಪ್ರಕರಣಗಳ ಹೆಚ್ಚಳ ಕಾರಣ ಆಗಿದೆ. ಆದರೆ ಕೆಲವೇ ವ್ಯಕ್ತಿಗಳು ಸುಮಾರು 50,000 ಮೇಲ್ಮನವಿಗಳನ್ನು ಸಲ್ಲಿಸಿದ್ದಾರೆ. ನಾವು ಅದನ್ನು ಕೂಡ ಒಪ್ಪೋದಿಲ್ಲ. ಒಬ್ಬ ವ್ಯಕ್ತಿ ಅತಿಯಾಗಿ ಸಾವಿರಾರು ಲಕ್ಷಾಂತರ ಅರ್ಜಿಗಳನ್ನು ಹಾಕೋದು ಅಥವಾ ಸಾವಿರಾರು ಅರ್ಜಿಗಳನ್ನು ಹಾಕೋದು, ಸಾವಿರಾರು ಮೇಲ್ಮನವಿಗಳನ್ನು ಸಲ್ಲಿಸೋದನ್ನು ಕೂಡ ನಾವು ಒಪ್ಪೋದಿಲ್ಲ. ಯಾಕೆಂದರೆ 50 ಜನಗಳದೇ ಇವತ್ತು 75% ಪ್ರಕರಣಗಳು ಇವತ್ತು ಮಾಹಿತಿ ಆಯೋಗದಲ್ಲಿದೆ. ಅಂದರೆ ಇವತ್ತು ಏನಾಗಿದೆ ಅಂತಂದರೆ, ಮಾಹಿತಿ ಆಯೋಗದ ಈ ವರ್ತನೆಯಿಂದ, ಅವರ ಕಾರ್ಯವೈಖರಿಯಿಂದ ಮತ್ತು ಕೆಲವು ಕಾರ್ಯಕರ್ತರ ಅವರ ಅಸಂಬದ್ಧ ನಡವಳಿಕೆಯಿಂದ ಇವತ್ತೇನಾಗಿದೆ, ಜನಸಾಮಾನ್ಯರಿಗೆ ಮಾಹಿತಿ ದೊರಕದಂಥ ಪರಿಸ್ಥಿತಿ ಉಂಟಾಗಿದೆ. ಮಾಹಿತಿ ಆಯೋಗಕ್ಕೆ ಮೇಲ್ಮನವಿ ಸಲ್ಲಿಸಿದರೆ ವಿಚಾರಣೆಗೆ ಬರಲಿಕ್ಕೆ ಇವತ್ತು 3 ರಿಂದ 4 ವರ್ಷ ಆಗಬೇಕಾದಂಥ ಇದಾಗಿದೆ. ಹೀಗಾಗಿ ಇದರ ಬಗ್ಗೆ ಒಂದು ಪುನರ್ವಿಮರ್ಶೆ ಮತ್ತು ಆತ್ಮಾವಲೋಕನ ಅವಶ್ಯಕ. ಹೀಗಾಗಿ ನಾವು ಮುಖ್ಯ ಮಾಹಿತಿ ಆಯುಕ್ತರನ್ನು ಒತ್ತಾಯ ಮಾಡ್ತಾ ಇದ್ದೇನೆ, ದಯವಿಟ್ಟು ನಾಗರಿಕರ ಎಲ್ಲ ಮಾಹಿತಿ ಆಯುಕ್ತರ ಒಂದು ಜಂಟಿ ಸಭೆಯನ್ನು ಕರೆಯಿರಿ. ಮಾಹಿತಿ ಆಯೋಗದ ವೈಫಲ್ಯಗಳ ಬಗ್ಗೆ ಚರ್ಚೆ ಆಗಲಿ. ಕೇವಲ ಕೆಲವೇ ಅರ್ಜಿದಾರರು ಮಾಡ್ತಕ್ಕಂಥ ತಪ್ಪಿನಿಂದಾಗಿ ಇವತ್ತು ಎಲ್ಲರೂ ಕೂಡ ಆ ನಷ್ಟವನ್ನು ಅನುಭವಿಸಬೇಕಾದಂಥ ಸ್ಥಿತಿ ಬಂದೊದಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಏನು ಕಪ್ಪು ಪಟ್ಟಿಗೆ ಸೇರಿಸ್ತಕ್ಕಂತಹ ಇವತ್ತು ಸನ್ನಿವೇಶ ಉಂಟಾಗಿದೆ. ಇದನ್ನು ತಕ್ಷಣ ನಿಲ್ಲಿಸಬೇಕಾಗಿದೆ. ಮಾಹಿತಿ ಹಕ್ಕು ಬಂದಿರತಕ್ಕಂಥದ್ದು ಆಡಳಿತದಲ್ಲಿ ಪಾರದರ್ಶಕತೆ, ಜನಗಳು ಭಾಗವಹಿಸಬೇಕು ಅನ್ನುವ ಮೂಲ ಉದ್ದೇಶದಿಂದ ಮಾಹಿತಿ ಹಕ್ಕು ಬಂದಿರತಕ್ಕಂಥದ್ದು. ಈ ಹಕ್ಕನ್ನು ನಿರಾಕರಿಸ್ತಕ್ಕಂಥದ್ದು ಅಥವಾ ಕಗ್ಗೊಲೆ ಮಾಡ್ತಕ್ಕಂಥ ಕೆಲಸ ಆಯೋಗದಿಂದನೂ ಆಗಬಾರ್ದು, ನಾಗರಿಕರಿಂದನೂ ಆಗಬಾರ್ದು. ಹೀಗಾಗಿ ತಕ್ಷಣ ಇದರ ಬಗ್ಗೆ ವಿಮರ್ಶೆ ನಡೀಬೇಕು. ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಹೀಗಾಗಿ ಇದರ ಬಗ್ಗೆ ತಕ್ಷಣ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಮುಖ್ಯ ಮಾಹಿತಿ ಆಯುಕ್ತರನ್ನು ಭೇಟಿಯಾಗಲಿದ್ದೇವೆ. ಇದರ ಬಗ್ಗೆ ಸಂಪೂರ್ಣ ಚರ್ಚೆ ಆಗಬೇಕಾಗಿದೆ, ಆತ್ಮಾವಲೋಕನ ಆಗಬೇಕಾಗಿರತಕ್ಕಂಥದ್ದು ನನ್ನ ಅಭಿಪ್ರಾಯ.